Littering in public places is injurious to the environment. ಇವತ್ತು ಪಬ್ಲಿಕ್ ಹಾಲಿಡೇ, ವಿಜಯದಶಮಿ ಆಗಿರೋದ್ರಿಂದ ತುಂಬಾ ರಶ್ ಇದೆ, ಸ್ಲೋ ಮೂವಿಂಗ್ ಟ್ರಾಫಿಕ್. ಅದೇ ರೀತಿಯಾಗಿನೇ ಜನ ಕೂಡ ಸಿಕ್ಕಾಪಟ್ಟೆ ಇದ್ದಾರೆ. ಅದು ಹಳೇ ದೇವಸ್ಥಾನ. ರಾಮೇಶ್ವರಂ ಟೆಂಪಲ್ ಸಿಟಿ ಒಳಗಡೆ ಡ್ರೈವ್ ಮಾಡೋದೇ ಒಂದು ರೀತಿಯಾದಂತಹ ಗೂಸ್ ಬಂಪ್ಸ್ ಮೂಮೆಂಟ್. ಇದನ್ನೆಲ್ಲ ನಾನು ಬರೀ ಪಿಕ್ಚರ್ಗಳಲ್ಲಿ ನೋಡಿದ್ದೆ, ಡಾಕ್ಯುಮೆಂಟ್ರೀಸ್ಗಳಲ್ಲಿ ನೋಡಿದ್ದೆ, ಆ್ಯಂಡ್ ಐ ಆಮ್ ಲಿವಿಂಗ್ ಇಟ್ ಟುಡೇ. ಸೊ ಫೈನಲಿ 3 ಜನ ರೆಡಿಯಾಗಿ ವಿ ಆರ್ ನೌ ಹೆಡಿಂಗ್ ಟುವರ್ಡ್ಸ್ ಧನುಷ್ಕೋಟಿ. ಸೊ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾನು ಇಲ್ಲಿವರೆಗೂ ಯಾವತ್ತೂ ಕೂಡ ರಾಮೇಶ್ವರಂ ಆಗಲಿ ಅಥವಾ ಧನುಷ್ಕೋಟಿ ಆಗಲಿ ಬಂದಿರಲಿಲ್ಲ. ಸೊ ವೆರಿ ಎಕ್ಸೈಟೆಡ್ ಆ್ಯಂಡ್ ಲೆಟ್ ಮಿ ಸಿ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಧನುಷ್ಕೋಟಿ? ವೆರಿ ಮಚ್. ಕನ್ಸಲ್ ನೋಡ್ದಂಗೆ ಇದೆ. ಬಂದಿದ್ರಲ್ಲ ಆಗ್ಲೇ ಒಂದ್ಸಲ, ಅದೇ ಕನ್ಸಲ್ಲೇನಾ? ದೇಜಾವು ಹೇಳಿ. ನೋಡ್ತಾ ಇದ್ರಿ, ಇಲ್ಲಿಂದ ಎಲ್ಲ ಮನುಷ್ಯರು. ಸೊ ಇಲ್ಲಿ 20 ರೂಪೀಸ್ ಪರ್ ವೆಹಿಕಲ್ ಫೀನ ಕೊಡ್ಬೇಕಾಗತ್ತೆ, ಎನ್ವಿರಾನ್ಮೆಂಟಲ್ ಫೀ. ಸೊ ಈಗ ನಾವು ನೋಡಿದ್ದು ಪ್ಲಾಸ್ಟಿಕ್ ಚೆಕ್ ಪೋಸ್ಟು. ಸೊ ಇಲ್ಲಿ ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಐಟಮ್ಸ್ ಇದ್ರೆ ಅದನ್ನ ತೆಗೆದು ಹೊರಗಡೆ ತರೋಂಗಿಲ್ಲ, ಇದ್ರೆ ಇಲ್ಲೇ ಬಿಸಾಕ್ಬಿಡಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಪ್ಲಾಸ್ಟಿಕ್ ಫ್ರೀ ಝೋನ್. ಸೊ ಇದೇ ಸ್ಟ್ರೆಚ್ ಅಲ್ಲೇನೆ ಧನುಷ್ಕೋಟಿ ಎಂಡ್ ಪಾಯಿಂಟ್ ನಮಗೆ ಸಿಗೋದು. ಆ್ಯಂಡ್ ಐ ಆಮ್ ಎಕ್ಸೈಟೆಡ್, ಈಗಲಿ ವೇಟಿಂಗ್. ಇದೇ ಸ್ಟ್ರೆಚಲ್ಲೇ ನಮಗೆ ಕೋದಂಡರಾಮ ಟೆಂಪಲು, ರಾಮಪತ್ತರು, ಬೇಕಾದಷ್ಟು ಪಾಯಿಂಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಎರಡೂ ಬದಿನಲ್ಲಿ ರಾಶಿ ರಾಶಿ ಮರಳು ಕಾಣಿಸ್ತಾ ಇದೆ. ಒಂದು ನಿಮಿಷ ನನಗೆ ರಾಜಸ್ಥಾನದ ಡೆಸರ್ಟ್ ಅಲ್ಲಿ ಇದೀವ ಅನ್ನಿಸ್ತು, ಬಟ್ ಆಮೇಲೆ ಬ್ಲೂ ವಾಟರ್ಸ್, ಅದು ಟರ್ಕಾಯ್ಸ್ ವಾಟರ್ಸ್ ಕಾಣಿಸ್ತಾ ಹೋಗ್ತಿದಂಗೆನೆ ಮೈ ಗಾಡ್, ಬ್ರೆತ್ ಟೇಕಿಂಗ್ಲಿ ಬ್ಯೂಟಿಫುಲ್. I was sitting on this for the sunset. ಸೈಡ್ ಅಲ್ಲಿ ಈ ತರ ವ್ಯೂ ಇದೆ, ಅಲ್ಲಿ ಒಳ್ಳೆ ಬೀಚ್ ವ್ಯೂ ಇದೆ. ತುಂಬಾ ಸಲ ಕನ್ಯಾಕುಮಾರಿ ಟ್ರಿಪ್ ಮಾಡಿದ್ವಿ, ಕಾಶ್ಮೀರ್ ಟು ಕನ್ಯಾಕುಮಾರಿ ಟ್ರಿಪ್ ಮಾಡಿದ್ವಿ, ಬಟ್ ವಿ ಹ್ಯಾಡ್ ನೆವರ್ ಕಮ್ ಟು ರಾಮೇಶ್ವರಂ. ಸೊ ದಿಸ್ ಇಸ್ ಅ ಯುನೀಕ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬಾ ಜನ ಇದ್ದಾರೆ, ಬಟ್ ಸ್ಟಿಲ್ ದ ವೈಬ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಅನ್ಮ್ಯಾಚಬಲ್. ಐ ಗೆಸ್ ಈ ಜಾಗಕ್ಕೆ ಒಂದ್ಸಲ ಖಾಲಿ ಇರುವಾಗ ಭೇಟಿ ಕೊಡಬೇಕು. ರಶ್ ಇದೆ ಇವತ್ತು. ಅಕ್ಟೋಬರ್ 1 and 2 ವೀಕೆಂಡ್ ಬೇರೆ, ದಸರಾ ವೀಕೆಂಡ್ ಬೇರೆ ಹತ್ರ ಬರ್ತಾ ಇದೆ. ಸೊ ಅದರಿಂದ ತುಂಬಾ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಮೈಸೂರು ದಸರಾ ಜಾಮು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ರಾಮೇಶ್ವರಂ ಕಡೆಗೆ ಬಂದ್ರೆ ಈ ಟ್ರಾಫಿಕ್ ಜಾಮ್ ನಮ್ಮನ್ನು ಇಲ್ಲೂ ಬಿಡ್ತಾ ಇಲ್ಲ. ಎಷ್ಟು ರಶ್ ಇದೆ ಅಂತ ಅಂದ್ರೆ ಮೈ ಗಾಡ್, ಇನ್ನು 2 ಕಿಲೋಮೀಟರ್ ಇಷ್ಟು ಜಾಮ್ ಇದೆಯಂತೆ. ಕ್ರೌಡ್ ಇರೋದ್ರಿಂದ ಇವರಿಬ್ರು ಗಾಡಿಯಿಂದ ಇಳಿತಾ ಇಲ್ಲ, ಪಾರ್ಕಿಂಗ್ಗೂ ಅಲ್ಲೆಲ್ಲೂ ಜಾಗ ಇಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಅನ್ಸಿದ ಜಾಗಗಳನ್ನು ಆದಷ್ಟು ಒಳಗೆ ಕೂತ್ಕೊಂಡೆ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಕೆಲವು ಜಾಗಗಳಲ್ಲಿ ನಿಂತು ಇಳಿದು ಹೋಗಿ 1-2 ನಿಮಿಷ ಶೂಟ್ ಮಾಡ್ಕೊಂಡು ಬಂದೆ ಅಷ್ಟೇನೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ ದ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ. ಧನುಷ್ಕೋಟಿಯ ಎಂಡ್ ಪಾಯಿಂಟ್ ಇದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಜನ ಇದ್ದಾರೆ, ಗಾಡಿ ನಿಲ್ಲಿಸೋದಕ್ಕೆ ಬಿಡ್ತಾ ಇಲ್ಲ ಪೊಲೀಸವರು. ಸೊ ಜಸ್ಟ್ ಒಂದು ರೌಂಡ್ ಹಾಗೆ ತಿರುಗಿಸ್ಕೊಂಡು ವಿ ವಿಲ್ ಹೆಡ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಸ್ಟಾಪ್ ಸಮ್ವೇರ್ ಆನ್ ದ ರೋಡ್. ಅಲ್ಲೇ ಕುತ್ಕೊಂಡು ಬೀಚ್ನ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಸಂಜೆ ಆಗ್ತಾ ರಶ್ ತುಂಬ ಜಾಸ್ತಿ ಆಗ್ತಾ ಇದೆ, ಕ್ರೌಡ್ ಅಂತೂ ಕ್ರೇಜಿ ಆಗಿದೆ ಇಲ್ಲಿ.
ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕಡೆಗಳಲ್ಲೂ ವಿ ಗೆಟ್ ಟು ವಾಚ್ ದ ಬ್ಯೂಟಿಫುಲ್ ಬೀಚ್. ಬಟ್ ಟ್ರಾಫಿಕ್ಕು ಮತ್ತು ಜನ ಹೆಂಗೆ ತುಂಬಿದ್ದಾರೆ ಅಂದರೆ ಬರೀ ವೆಹಿಕಲ್ಸ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಕಾಣಿಸ್ತಾ ಇದೆ ಪಾರ್ಕ್ ಮಾಡಿರೋದೇ ವಿನಃ ಬೀಚೇ ಕಾಣಿಸ್ತಾ ಇಲ್ಲ. ಬಹುಶಃ ಜನ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಹಾಲಿಡೇ ಸೀಸನ್ ಅಲ್ಲದೆ ಇರೋ ಟೈಮಲ್ಲಿ ನಾವು ಇಲ್ಲಿಗೆ ಬಂದರೆ ಯು ಗೆಟ್ ಟು ಎಂಜಾಯ್ ದ ರಿಯಲ್ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಅದರ್ವೈಸ್ ಪಬ್ಲಿಕ್ ಹಾಲಿಡೇಸ್ನಲ್ಲಿ ದಯವಿಟ್ಟು ಅವಾಯ್ಡ್ ಮಾಡಿ ಬರೋದನ್ನು, ಬಿಕಾಸ್ ಯು ಡೋಂಟ್ ಗೆಟ್ ಟು ಎಂಜಾಯ್ ದ ಟ್ರೂ ವರ್ತ್ ಆಫ್ ದ ನ್ಯಾಚುರಲ್ ಬ್ಯೂಟಿ ಆಫ್ ದಿಸ್ ಪ್ಲೇಸ್. Oh my god, so beautiful. ಇಲ್ಲಿರೋ ಅರ್ಧ ಟೂರಿಸ್ಟ್ಸ್ ಅಲ್ಲಿ ತುಂಬಾ ಜನ ಕರ್ನಾಟಕದಿಂದ ಬಂದಿರೋರೇನೇನೆ ಆ್ಯಂಡ್ ತುಂಬಾ ಜನ ಬ್ಯಾಂಗ್ಳೂರಿಂದ ಬಂದಿರೋರು. ಮೋಸ್ಟ್ ಆಫ್ ದೆಮ್ ಹೂ ಕುಡಂಟ್ ಮೇಕ್ ಇಟ್ ಟು ಮೈಸೂರ್ ಹ್ಯಾವ್ ಕಮ್ ಟುವರ್ಡ್ಸ್ ರಾಮೇಶ್ವರಂ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ಅಂದ್ಬಿಟ್ಟು ಉದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ಗಾಡಿಗಳು ನಿಂತಿದೆ. ಸೊ ಸಿನ್ಸಿಯರ್ ಅಡ್ವೈಸ್, ಡೋಂಟ್ ಪ್ಲಾನ್ ಯುವರ್ ಹಾಲಿಡೇಸ್ ಡ್ಯೂರಿಂಗ್ ದ ಪೀಕ್ ಪಬ್ಲಿಕ್ ಹಾಲಿಡೇ ಸೀಸನ್ ಅಥವಾ ದಸರಾ ಅಥವಾ ಸಮ್ಮರ್ ವೆಕೇಷನ್ಸ್ಗಳಲ್ಲಿ ತುಂಬ ಜನ ಬರುವಂತಹ ಸಂದರ್ಭಗಳಲ್ಲಿ ಡೋಂಟ್ ಪ್ಲಾನ್ ಯುವರ್ ಹಾಲಿಡೇ, ಬಿಕಾಸ್ ಯು ಡೋಂಟ್ ರಿಯಲಿ ಗೆಟ್ ಟು ಎಂಜಾಯ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅನ್ಫಾರ್ಚುನೇಟ್ಲಿ ಗಾಡಿಗಳಿಂದ ತುಂಬೋಗಿದ್ದಾವೆ, ಇಲ್ಲ ರಸ್ತೆ ಎರಡೂ ಬದಿನಲ್ಲಿ ಯು ಗೆಟ್ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ವ್ಯೂ. Guys, just look at this. Our India is incredibly rich with natural resources and beautiful landscape. ಸುತ್ತಬೇಕು, ಇಂಡಿಯಾ ಪೂರ್ತಿಯಾಗಿ ಸುತ್ತಬೇಕು, ಭವ್ಯ ಭಾರತದ ಈ ಸೌಂದರ್ಯದ ಗಣಿಯನ್ನು ಸ್ವಾದಿಸಬೇಕು. ಫೈನಲಿ ಒಂದು ಒಳ್ಳೆ ಜಾಗ ಹುಡುಕಿ ನಮ್ಮ ಕಾರ್ನ ನಿಲ್ಲಿಸಿ ಕೆಳಗಡೆ ಬೀಚ್ಗೆ ಇಳಿದು ಬಂದು ವಿ ಆರ್ ಜಸ್ಟ್ ಹ್ಯಾವಿಂಗ್ ದ ಬೆಸ್ಟ್ ಟೈಮ್. ಅಲ್ಲಿ ಮತ್ತೆ ಕ್ರೌಡ್ ಜಾಸ್ತಿ ಆಯಿತು ಅಂತ ಅಲ್ಲಿಂದ ಮತ್ತೆ ಗಾಡಿ ತೆಗೆದು ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ ಮತ್ತೆ ಎಲ್ಲಿ ನಮ್ಗೆ ಒಳ್ಳೆ ಜಾಗ ಸಿಗುತ್ತೆ ಕಾರ್ನ ಪಾರ್ಕ್ ಮಾಡಿ ಟು ಹ್ಯಾವ್ ಸಮ್ ಮೀ ಟೈಮ್. ಸೂರ್ಯಾಸ್ತದ ಕಿತ್ತಳೆಯ ಬಣ್ಣ ಅಲೆಗಳಲ್ಲಿ ಮರೆಯಾದರೆ ನೀಲಿ ಕಡಲ ತೀರದ ಶಾಂತಿ ಮನಸ್ಸನ್ನು ಸೆಳೆಯುತ್ತಿದೆ. ಎಂಥವರನ್ನು ಕವಿಯಾಗಿಸುವಂತಹ ಸುಂದರವಾದ ಕಡಲ ತೀರ ಧನುಷ್ಕೋಟಿ. ಇಬ್ರು ನಿದ್ದೆ ಹೊಡಿತಾ ಇದ್ದಾರೆ, ತಣ್ಣಗಿದೆ ಗಾಳಿ, ಸೊ ಆಲ್ಮೋಸ್ಟ್ ಸ್ಲೀಪಿ. ಎಷ್ಟು ಜೋರಾಗಿ ಇಲ್ಲಿ ಗಾಳಿ ಬೀಸ್ತಾ ಇದೆ, ಮೈ ಗಾಡ್. ಅಟ್ ದ ಸೇಮ್ ಟೈಮ್ ಜಸ್ಟ್ ಲುಕ್ ಅಟ್ ದ ಕಲರ್ ಆಫ್ ದ ವಾಟರ್. ಬೀಚ್ ಫುಲ್ ಬ್ಲೂ ಕಲರ್ ಅಲ್ಲಿದೆ. ಜಸ್ಟ್ ಲುಕ್, ದಿಸ್ ಇಸ್ ಅವರ್ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾ, ರಾಮೇಶ್ವರಂ. ಗೋಕರ್ಣಲ್ಲಿ ಸಮುದ್ರದ ಅಲೆಗಳ ರಭಸ, ಅದರ ಅಬ್ಬರವನ್ನು ನೋಡಿದ್ವಿ. ಇಲ್ಲಿ ಈ ಒಂದು ಸಮುದ್ರದ ತಂಪಾದ ಒಂದು ವಿಶಾಲವಾದಂತಹ ಶಾಂತಿಯುತವಾದಂತಹ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಇವರಿಬ್ರು ಸರಿಯಾಗಿ ನಿದ್ದೆ ಹೊಡಿತಾ ಇದ್ದಾರೆ ನೋಡಿ, ಇಬ್ರು ಆಲ್ಮೋಸ್ಟ್ ಸ್ಲೀಪಿ.
ನೋಡ್ತಾ ಸೂರ್ಯಾಸ್ತ ಆಗೇ ಹೋಯಿತು. ಆ್ಯಂಡ್ ದ ವೆದರ್ ಐ ಟೆಲ್ ಯು ವಾಸ್ ಸೋ ಪ್ಲೆಸೆಂಟ್. ಇಡೀ ದಿನ ಕೆಮ್ಮಂಡಲದ ಹಾಗೆ ಸುಡ್ತಾ ಇದ್ದಂತಹ ವಾತಾವರಣ ಇದಕ್ಕಿದಂಗೆ ಶಾಂತವಾಗೋಯ್ತು. 4 ಗಂಟೆಯಿಂದ ತಣ್ಣಗೆ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಹಾಗೆ ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಸೂರ್ಯಾಸ್ತ. ವೆರಿ ವೆಲ್ ಸ್ಪೆಂಟ್ ಈವ್ನಿಂಗ್. ಸೊ ಇವಾಗ ಹೆಡಿಂಗ್ ಬ್ಯಾಕ್ ಟು ಅವರ್ ಥಾರ್. ವಾವ್, ನಮ್ಮ ಥಾರ್ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಆನ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಈಗ ಇಲ್ಲಿಂದ ಹೊರಡೋಣ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. 2ನೇ ಸಲ ನಾವು ಈ ಪಾಯಿಂಟ್ ಹತ್ರ ಬಂದ್ವಿ. ಆದರೆ ಇಷ್ಟೊತ್ತಿಗಾಗಲೇ ಪಾಯಿಂಟ್ ಕ್ಲೋಸ್ ಆಗೋಗಿತ್ತು ಅಂದರು. ಪೊಲೀಸವರು ನಮ್ಮನ್ನು ಹೋಗೋದಕ್ಕೆ ಬಿಡಲಿಲ್ಲ. 5 o'clockಗೆ ಪಾಯಿಂಟ್ ಕ್ಲೋಸ್ ಅಂತ ಅಂದರು. ಆ್ಯಂಡ್ IG ಯಾರೋ ಬಂದಿದ್ದರು, ಅದರಿಂದ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಂದರು. ತುಂಬ ಜನ ಕಾಯ್ತಾ ಇದ್ರು, ಅದು ಸಖತ್ ರಶ್ ಇದ್ದಿದ್ದರಿಂದ. ಬಟ್ ವಿ ಜಸ್ಟ್ ಕೇಮ್ ಫ್ರಮ್ ದಟ್ ಪ್ಲೇಸ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿಫುಲ್ ವ್ಯೂಸ್ ಆಫ್ ದ ಸ್ಕೈ. Guys, just take a look at this wonderful, beautiful phenomenon on the sky. ಸುಮಾರು 6:30 ಆಗ್ತಾ ಬಂತು. ಆ್ಯಂಡ್ ಜಸ್ಟ್ ಲುಕ್ ಆಟ್ ದಿಸ್ ಬ್ಯೂಟಿಫುಲ್ ಸ್ಕೈ. ಮೈ ಗಾಡ್, ಇಟ್ ವಾಸ್ ಸೋ ಡ್ರೀಮಿ ಆ್ಯಂಡ್ ಪಿಕ್ಚರಿಸ್ಟಿಕ್. ಅದು ಎಷ್ಟು ಫೋಟೋ ವಿಡಿಯೋಗಳನ್ನು ಈ ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡು ಲೆಕ್ಕನೇ ಇಲ್ಲ. Just kept staring at the sky, the beauty of the sky. My God, ಆಕಾಶದಲ್ಲಿ ಯಾರೋ ರಂಗೋಲಿ ಹಾಕ್ತಂಗಿತ್ತು. ವಾಟ್ ಅ ಬ್ಯೂಟಿಫುಲ್ ಕಲರ್ಫುಲ್ ಈವ್ನಿಂಗ್ ಇಟ್ ವಾಸ್. ಎದುರುಗಡೆ ಕಾಣ್ತಾ ಇರೋದೇನೆ ಧನುಷ್ಕೋಟಿ ಲೈಟ್ ಹೌಸ್. ಇದಿಷ್ಟು ಧನುಷ್ಕೋಟಿಯ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ.